ಇಲ್ಲ ಆ್ಯಕ್ಚುಲಿ ನನಗೂ ಬೆಳಗ್ಗೆ ಗೊತ್ತಾಗಿದ್ದು ಚಾನಲ್ ಮುಖಾಂತರನೇ. ಆಮೇಲೆ ಗೊತ್ತಾಯ್ತು ಅವ್ರು ಶಿಫ್ಟ್ ಆಗಿದ್ದಾರೆ ಇಲ್ಲಿ ಇದಾಗಿದೆ ಅಂತ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಆ್ಯಕ್ಚುಲಿ. ಅವ್ರು ಒಳ್ಳೆ ಡಿಸಿಷನ್ ತೊಗೊಂಡಿದ್ರು. ಅವ್ರ ಫ್ಯಾಮಿಲಿ ಫ್ರೆಂಡು ಅವರೆಲ್ಲ ತುಂಬ ಒಳ್ಳೆ ಡಿಸಿಷನ್ ತೊಗೊಂಡು ಅವರು ಅಪೋಲೋ ಹಾಸ್ಪಿಟ್ಲು ಬಂದಿದ್ದಾರೆ. ಸೊ ಶಿ ಇಸ್ ಔಟ್ ಆಫ್ ಡೇಂಜರ್. ಏನು ವರೀಸ್ ಇಲ್ಲ. ಇನ್ನೊಂದು 15-20 ಡೇಸಲ್ಲಿ ಮನೇಲಿ ಇರ್ತಾರೆ. ವರಿ ಮಾಡ್ಕೊಳ್ಳೋದಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಕ್ರಿಟಿಕಲ್ ಆಗಿ ಇತ್ತು ಅಂತ ಡಾಕ್ಟರ್ ಹೇಳ್ತಿದ್ರು. ಬಟ್ ಶಿ ಇಸ್ ಔಟ್ ಆಫ್ ಡೇಂಜರ್. ಏನಿದಿಲ್ಲ. ಇನ್ನು 15-20 ಡೇಸ್ ಮನೇಲಿ ಇರ್ತಾರೆ ಅವರು. ನಾನು ದೂರದಿಂದ ನೋಡಿದೆ, ನಾನು ಹತ್ರ ಹೋಗಿಲ್ಲ, ಯಾಕಂದರೆ ಅವರು ಈಗ ಬಂದಿರೋದು. ಸೊ ದೂರದಿಂದ ನೋಡಿದೆ. ಸೊ 15 ಡೇಸ್ ಅವ್ರನ್ನ ಮಾತಾಡ್ಸೋದು ಬೇಡ. ಎಕ್ಸೈಟ್ಮೆಂಟು ಇದು ಮಾಡೋದು. ಅವ್ರ ಮಗ ಬರ್ತಾರೆ, ಈಗ ಇನ್ನೇನು 5 hours ಇರ್ತಾರೆ ಪುರೋಹಿತು. ಸೊ ಅವ್ರು ಬಂದು ಮಾತಾಡ್ತಾರೆ. ಶಿ ಇಸ್ ಔಟ್ ಆಫ್ ಡೇಂಜರ್. ಸದ್ಯ ಏನು ದೇವ್ರದಿಂದ ಏನೂ ಆಗಿಲ್ಲ. ಡಾಕ್ಟರ್ ಅದಕ್ಕೆ ಈಗ ಜಸ್ಟ್ ಅವರು ಬಂದಿರೋದು ಆಪರೇಷನ್ ಥಿಯೇಟ್ರಿಂದ. ಸೊ ನಥಿಂಗ್ ಟು ವರಿ. ಅವರು ಚಾಮುಂಡೇಶ್ವರಿ ದೇವ್ರನ್ನ ತುಂಬ ನಂಬ್ತಾರೆ. ಸೊ ಆ ದೇವದಿಂದ ಅವ್ರಿಗೇನೂ ಆಗಿಲ್ಲ. ಯಾಕಂದರೆ ನಾನು ಅವರು 2011ಇಂದ ಅವ್ರನ್ನ ಪರಿಚಯ ನನಗೆ. ಸೊ ಅವ್ರು ಯಾವಾಗಲೂ ಚಾಮುಂಡೇಶ್ವರಿ ದೇವ್ರನ್ನ ತುಂಬ ನಂಬೋದು. ಬಟ್ ಅವ್ರ ಫುಡ್ ಹ್ಯಾಬಿಟ್ ತುಂಬ ತುಂಬ ಡಿಸಿಪ್ಲಿನ್, ತುಂಬ ಪರ್ಟಿಕ್ಯುಲರ್. ಅವ್ರು ತಿನ್ನೋದೆಲ್ಲ ಇಷ್ಟ ಆ್ಯಕ್ಚುಲಿ. ಬಟ್ ಅವ್ರಿಗೆ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಬಟ್ ಶಿ ಇಸ್ ಔಟ್ ಆಫ್ ಡೇಂಜರ್ 15 ಡೇಸ್. ಥ್ಯಾಂಕ್ಸ್ ಸರ್. ಅವ್ರ ಮಗನ ಪಾತ್ರ ಮಾಡ್ತಾ ಇದ್ದಿದ್ದು. ಸೊ ಆಲ್ಮೋಸ್ಟ್ ನನಗೆ ಸೆಕೆಂಡ್ ಮದರ್. ಸೊ ನನಗೆ ಅದು ಏನು ಡಿಸಿಪ್ಲಿನ್, ಅವರು ತುಂಬ ಡಿಸಿಪ್ಲಿನ್. ಅವರು ಸೇಮ್ ನಮ್ಮ ಅಮ್ಮ ಹೇಗೆ ಡಿಸಿಪ್ಲಿನ್, ಅವರು ತುಂಬ ಡಿಸಿಪ್ಲಿನ್. ಸೆಟ್ಗೋದ್ರು ನಂಗೆ ನಮ್ಮ ಅಮ್ಮನ ನೋಡ್ದಂಗೆ ಆಗೋದು. ಸೊ ಅವ್ರಿಗೇನು ಪರ್ಟಿಕ್ಯುಲರ್ ಇರಬೇಕೆಲ್ಲ. ಆಮೇಲೆ ತುಂಬ ಎಲ್ಲರಿಗೂ ಹೇಳ್ಕೊಡೋರು ಆ್ಯಕ್ಚುಲಿ. ಆ್ಯಕ್ಟಿಂಗ್ ಎಲ್ಲ ತುಂಬ ಡಿಸಿಪ್ಲಿನ್ ಹೇಳ್ಕೊಡೋರು. ಡಿಸಿಪ್ಲಿನ್ ಇದ್ದರೆ ಈ ಫೀಲ್ಡಲ್ಲಿ ಇರ್ಬೋದು. ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ಯಾರು ಈ ಫೀಲ್ಡಲ್ಲಿ ಇರೋಕ್ಕಾಗಲ್ಲ, ಸಸ್ಟೈನ್ ಆಗೋಕ್ಕಾಗಲ್ಲ. ಆಮೇಲೆ ಕ್ಯಾಮ್ರಾ ಮುಂದೆ ಹೇಗೆ ಮರ್ಯಾದೆ ಕೊಡಬೇಕು, ಸೀನಿಯರ್ ಆರ್ಟಿಸ್ಟ್ ಹೇಗೆ ಮರ್ಯಾದೆ ಕೊಡಬೇಕು, ಸ್ಕ್ರಿಪ್ಟನ್ನು ನಾವು ಹೇಗೆ ಇಟ್ಕೊಂಡು ಪೂಜೆ ಮಾಡಬೇಕು, ದುರಾಂಕಾರ ತೋರಿಸ್ಬಾರ್ದು, ಆಟಿಟ್ಯೂಡ್ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡಬಾರ್ದು, ಅದೆಲ್ಲ ಹೇಳ್ಕೊಡೋರು. ತುಂಬ ಡಿಸಿಪ್ಲಿನ್. ಯಾಕಂದರೆ ಅವರು ಪುಟ್ಟಣ ಟೈಮಿಂದೆಲ್ಲ ತುಂಬ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಮ್ಮ ಇದ್ರಲ್ಲಿ ಇವರು ಇದ್ರು, ಭಾರತಿ ಅಮ್ಮನೂ ಇದ್ರು. ಕಿಶೋರಿ ಅಮ್ಮನೂ ಅನ್ಫಾರ್ಚುನೇಟ್ ಆಗಿ ಇಲ್ಲ. ಭಾರತಿ ಅಮ್ಮ ಇದು ಜಯಂತಿ ಅಮ್ಮ, ಜಯಂತಿ ಅಮ್ಮ ನಮ್ಮ ಸೀರಿಯಲ್ ಮಾಡಿದ್ದಾರೆ. ಜಯಂತಿ ಅಮ್ಮ, ಕಿಶೋರಿ ಅಮ್ಮನೂ ನಮ್ಮ ಅಜ್ಜಿ ಪಾತ್ರ ಮಾಡಿದ್ದು. ಅನ್ಫಾರ್ಚುನೇಟ್ ಅವರಿಲ್ಲ. ಬಟ್ ನಮ್ಮಮ್ಮ ಹೇಳ್ಕೊಡೋರು ನೋಡಿ, ಸೀನಿಯರ್ ಆರ್ಟಿಸ್ಟ್ಗೆ ನಾವು ಹೇಗೆ ಕಲಿಬೇಕು, ತುಂಬ ಕಲಿಯೋದನ್ನ ಹೇಳ್ಕೊಡೋರು. ನನಗಂತಲ್ಲ, ಎಲ್ಲ ಹೊಸಬ್ರಿಗೆ ಹೇಳ್ಕೊಡೋರು. ದೇವ್ರದಿಂದ ಅವ್ರಿಗೆ ಏನೂ ಆಗಿಲ್ಲ. ಇನ್ನು 15-20 ಡೇಸಲ್ಲಿ ಅವರೇ ನೀವು ಮಾಡಿಸ್ತಾರೆ. ಥ್ಯಾಂಕ್ಸ್.